ನರಸೀಪುರ ಪಟ್ಟಣದಲ್ಲಿ ತಾಲೂಕು ಜೆಡಿಎಸ್ ಕಾರ್ಯಕರ್ತರ ವತಿಯಿಂದ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿರವರ 66ನೇ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು. ಪಟ್ಟಣ ಶ್ರೀ ಗುಂಜನರಸಿಂಹಸ್ವಾಮಿ ದೇವಾಲಯದ ಅಭಿಷೇಕ ಮತ್ತು ವಿಶೇಷ ಪೂಜೆ ಸಲ್ಲಿಸಿ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ, ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಸಮಾಜಮುಖಿ ಕೆಲಸ ಮಾಡುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜೆಡಿಎಸ್ ಕ್ಷೇತ್ರ ಅಧ್ಯಕ್ಷ ಸಿಬಿ ಹುಂಡಿ ಚಿನ್ನಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಯಪಾಲ್ ಭರಣಿ, ಹೆಮ್ಮಿಗೆ ಹೊನ್ನಯ್ಯ, ಕೆಎನ್ ಪ್ರಭುಸ್ವಾಮಿ, ಪ್ರಕಾಶ್ ಕಠಾಪುರ, ಸಿದ್ದಪ್ಪ, ಸೋಸಳೆ ರಾಜಣ್ಣ, ಬನ್ನಳ್ಳಿ, ಶಿವಕುಮಾರ್, ಒಬಿಸಿ ಕಾರ್ಯದರ್ಶಿ ಟಿ ದೊಡ್ಡಾಪುರ ರಾಜೇಶ್ ಕನ್ನಳ್ಳಿ, ಮಹದೇವ, ಕೊಕ್ಕೂರು ನಾಗರಾಜು ಮೂರ್ತಿ, ತೋಟವಾಡಿ ಮಹೇಶ್, ನೀಲಸೋಗೆ ಮಹೇಶ್, ಚೌಹಳ್ಳಿ ನಿಂಗರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ದಿನ ನಮ್ಮ ಕರ್ನಾಟಕ ರಾಜ್ಯದ ಕಲಿಯುಗದ ಕಾಮಧೇನು, ಬಡವರ ಬಂಧು, ಬಡವರ ರಕ್ಷಾ ಕವಚ, ರೈತರ ಆರಾಧ್ಯ ದೈವ, ನಮ್ಮ ಕೇಂದ್ರ ಸಚಿವರಾದಂತಹ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಚ್ ಡಿ ಕುಮಾರಣ್ಣನವರಿಗೆ 66ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಭಗವಂತ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ, ಎಲ್ಲಕ್ಕಿಂತ ಹೆಚ್ಚಾಗಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಮ್ಮ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಸಮಿತಿಯ ಅಧ್ಯಕ್ಷರು ನಮ್ಮ ಚಿನ್ನಸ್ವಾಮಪ್ಪನವರ ಒಡಗೂಡಿ ಇವತ್ತು ಮೊದಲನೇದಾಗಿ ಗುಂಜನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಕುಮಾರಣ್ಣನ ಹೆಸರಿನಲ್ಲಿ ಸಲ್ಲಿಸಿದ್ದೀವಿ. ಮತ್ತೆ ಇಲ್ಲಿಂದ ಈ ಒಂದು ಆಚರಣೆ ಮಾಡಿ ಅವರಿಗೆ ಭಗವಂತ ಸಕಲವನ್ನು ಕೊಡಲಿ ಅಂತ ಕೇಳ್ಕೊಂಡು ನಂತರ ನಮ್ಮ ಪ್ರಧಾನ ಕಚೇರಿಯಲ್ಲಿ ಹೋಗಿ ಜೆಡಿಎಸ್ ಪ್ರಧಾನ ಕಚೇರಿಯಲ್ಲಿ ಹೋಗಿ ನಾವು ಕೇಕನ್ನು ಕತ್ತರಿಸಿ ತದನಂತರ ಅವರ ಆರೋಗ್ಯದ ವಿಚಾರದಲ್ಲಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿ, ಇದು ನಮ್ಮ ಕುಮಾರಣ್ಣವರಿಗೆ ಅಧಿಕಾರ ಆಗಲಿ, ಆರೋಗ್ಯ ಆಗಲಿ, ಇನ್ನು ಹೆಚ್ಚಿನ ರೀತಿ ಸಿಕ್ಕಿ ಆ ಭಗವಂತ ಅವ್ರನ್ನ ಹೆಚ್ಚಿನ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಮ್ಮ ಈ ನೆಚ್ಚಿನ ನಾಯಕರುಗಳು ಆದಂತಹ ಕುಮಾರಣ್ಣನವರ ಇವತ್ತು ಜನ್ಮದಿನೋತ್ಸವದ ಕಾರ್ಯಕ್ರಮಕ್ಕೆ ನಾವು ನಮ್ಮ ಎಲ್ಲ ಜೆಡಿಎಸ್ ಕಾರ್ಯಕರ್ತರು ಗುಂಜನರಸಿಂಹಸ್ವಾಮಿಗೆ ಪಾದಕ್ಕೆ ನಮಸ್ಕರಿಸಿ ನಾವು ಬೇಡ್ಕೊಳ್ಳೋದೇನೆಂದರೆ, ನಮ್ಮ ಕುಮಾರಣ್ಣವರು ಮುಂದಿನ ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿ ಆಗಲಿ ಅಂತ ನಾವೆಲ್ಲರೂ ಭಾವಿಸ್ತಾ ಇದ್ದೀವಿ. ಅದೇ ಥರ ಆಗಲಿ ಅಂತ ನಾವು ಕಳಕಳಿಯಾಗಿ ನಿಮ್ಮ ಮೂಲಕ ಆ ದೇವರಿಗೆ ಪ್ರತಿಯೊಬ್ಬರಿಗೂ ಕೇಳ್ಕೊತೀವಿ ಅಂತ ತಿಳಿಸ್ತೀವಿ.